ಯೋಜನೆಗೆ 500 ಕೋಟಿಯ ಸಂಭ್ರಮ. ಕೋಲಾರ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯಿಂದ ಹರ್ಷ. ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ 500 ಕೋಟಿಯ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಂಭ್ರಮದ ಅಂಗವಾಗಿ ಕೋಲಾರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಗೆ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಸಂತೋಷ್ ಘಣಾಚಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಲ್ಲು ದೇಸಾಯಿ ನೇತೃತ್ವದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಟಿಕೆಟ್ ನೀಡುವ ಮೂಲಕ ಆಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಲ್ಲು ದೇಸಾಯಿ ಮಾತನಾಡಿ, ಚುನಾವಣೆ ಪೂರ್ವದಲ್ಲಿ ನುಡಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಜನರ ಮನದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದೆ. ಕಾಂಗ್ರೆಸ್ ಪಕ್ಷ ಸರ್ವ ಜನರ ಹಿತವನ್ನು ಕಾಪಾಡುವ ಪಕ್ಷವಾಗಿದೆ ಎಂದರು. ಪಂಚ ಗ್ಯಾರಂಟಿ ಸಮಿತಿಗಳ ತಾಲೂಕು ಅಧ್ಯಕ್ಷ ಸಂತೋಷ್ ಘಣಾಚಾರಿ ಮಾತನಾಡಿ, ನಾಡು ಕಂಡ ಅತ್ಯಂತ ಧೀಮಂತ ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಮೊದಲಿಗರಾಗಿ ನಿಲ್ಲುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೊಟ್ಟ ಮಾತಿನಂತೆ ಸರ್ವ ಭರವಸೆಗಳನ್ನು ಈಡೇರಿಸುತ್ತಾ ಮುನ್ನಡೆಯುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಕೋಲಾರ ಪಟ್ಟಣದಲ್ಲಿ ರಾಜಧಾನಿ ಬೆಂಗಳೂರಿಗೆ ಪ್ರಾರಂಭವಾದ ನೂತನ ಬಸ್ಸಿಗೆ ಪೂಜೆ ಸಹ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಸ್ಎಸ್ ನಾಯಕಲ್ಮಠ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಮದ್ದಿನ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಲ್ಲು ದೇಸಾಯಿ, ಪಂಚ ಗ್ಯಾರಂಟಿ ಸಮಿತಿಗಳ ತಾಲೂಕು ಅಧ್ಯಕ್ಷ ಸಂತೋಷ್ ಘಣಾಚಾರಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸಿಎಸ್ ಗಿಡ್ಡಪ್ಪಗೋಳ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀಶೈಲ ಮುಳವಾಡ, ತೌಸಿಫ್ ಗಿರ್ಗಾವಿ, ದಸ್ತಗಿರ ಕಲ್ಲಾದಗಿ, ಪ್ರಮುಖರಾದ ಕಾಜಾಮಿನ್ ಪಕಾಲಿ, ಎಂಆರ್ ಕಲ್ಲಾದಗಿ, ಗಲ್ಬು ಕಂಕರ್ಪಿರ್, ಅನ್ವರ್ ಕಂಕರ್ಪಿರ್, ಕಮಲಾಬಾಯಿ ಮಾಖಾಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಶಾಕ್ ಬಳಗಾರ್, ಕನ್ನಡ ಧ್ವನಿ ನ್ಯೂಸ್, ವಿಜಯಪುರ. ಬಹಳ ಸಂತೋಷದ ವಿಷಯ. ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ 2 ವರ್ಷದ ಹಿಂದೆ ಏನು ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು, ಆ ಆಶ್ವಾಸನೆಯನ್ನ ಈಡೇರಿಸಿ ಇವತ್ತಿಗೆ ಶಕ್ತಿ ಯೋಜನೆಗೆ ಇವತ್ತಿಗೆ 5 ಕೋಟಿ ಜನ ಇವತ್ತು ಮಹಿಳೆಯರು ಇಡೀ ಕರ್ನಾಟಕದಲ್ಲಿ ಅಡ್ಡಾಡಿ ಒಂದು ಒಳ್ಳೆಯ ಮೆರಗನ್ನು ತಂದು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣೀಭೂತರು ಯಾರಾದ್ರೂ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್, ನಾವು ಕಾಂಗ್ರೆಸ್ ಪಕ್ಷ ಸರ್ಕಾರ ಅಂತಕ್ಕಂಥ ಮಾತನ್ನ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗಿತ್ತು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಂದ್ರೆ ಬಡವರ ಪರ, ದೀನದಲಿತರ ಪರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಎಲ್ಲ ಜನರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗುವಂತ ಏಕೈಕ ಪಕ್ಷ, ಅದು ಏಕೈಕ ನಾಯಕರು ಸಮ್ಮುಖದಲ್ಲಿ ಇರ್ತಕ್ಕಂಥ ನಾಯಕರು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್, ಶಿವಾನಂದ ಪಾಟೀಲ್ ಸಾಹೇಬರು. ಇವತ್ತು ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಶಕ್ತಿ ಯೋಜನೆಗೆ ಒಂದು ಚಾಲನೆಯನ್ನು ಕೂಡ ಇಂಡಿ ಭಾಗದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರನ್ನು ಒಳಗೊಂಡು ಇವತ್ತು ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಜರುಗ್ತಾ ಇದೆ ಅಂತಂದ್ರೆ ಇದು ಬಹುತೇಕ ಬಹಳ ಹೆಮ್ಮೆಯ ವಿಷಯ, ಅಂದ್ರೆ ತಪ್ಪಾಗಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಒಂದು ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗೆ ಎಷ್ಟೋ ಟೀಕೆ ಟಿಪ್ಪಣಿಗಳು ಕೂಡ ಬಂದು ಆದ್ರೆ ಇವತ್ತು ನಮ್ಮೆಲ್ಲರಿಗೂ, ಇವತ್ತು ನಮ್ಮ ನಾಯಕರಿಗೆ, ನಮ್ಮೆಲ್ಲರಿಗೂ ಇವತ್ತು ಸಂತೋಷ ಏನಂತ ಕೇಳಿದ್ರೆ, ಇದು ಕರ್ನಾಟಕದಲ್ಲಿ ಅಲ್ಲ, ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಮಾನ್ಯತೆ ಸಿಗುವುದರ ಜೊತೆಗೆ ವಿಶ್ವ ಮಾನ್ಯತೆ ಕೂಡ ಇವಾಗ ಪಂಚ ಗ್ಯಾರಂಟಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕಾರಣೀಭೂತ ಅಂತಕ್ಕಂಥ ಮಾತನ್ನು ಕೂಡ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೋಲಾರದ ತಾಲೂಕಾ ಪಂಚ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಂತ ಆತ್ಮೀಯ ಸಹೋದರ ಘಣಾಚಾರಿ ನಮ್ಮ ಗುರುಗಳು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ನಾವು ಫಸ್ಟಿಗೆ ನಮ್ಮ ಸಚಿವರು ಇಲ್ಲ ಯಾರ್ಯಾರು ಮಾಡೋದಾಗ ನಾವು ಮೊಟ್ಟ ಮೊದಲಿಗೆ ಅವ್ರನ್ನ ಆಯ್ಕೆ ಬಿಡಬೇಕಂತ ಕೇಳಿದ್ರೆ ಒಂದು ಮಸೂದಿ ಗ್ರಾಮ ಪಂಚಾಯತ್ ಅಲ್ಲಿ ಒಳ್ಳೆಯ ಅಧ್ಯಕ್ಷರಾಗಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಅಲ್ಲಿ ಕೂಡ ಹೆಸರುವಾಸಿ ಮಾಡೋದ್ರ ಜೊತೆಗೆ ಪಂಚ ಗ್ಯಾರಂಟಿಯಲ್ಲಿ ಕೂಡ ನನಗಸ್ತದ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಇವತ್ತು ನಮ್ಮ ಘಣಾಚಾರಿ ಗುರುಗಳು ಅಂದ್ರೆ ತಪ್ಪಾಗ್ಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿ ಅವ್ರ ಜೊತೆಗೆ ಅವ್ರಲ್ಲಿರ್ತಕ್ಕಂಥ ಎಲ್ಲ ಇವತ್ತು ನಿರ್ದೇಶಕ ಮಂಡಳಿ ಇರಬಹುದು, ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಾ ಸಿಬ್ಬಂದಿ, ತಹಸೀಲ್ದಾರ್ ಅವರು, ನಮ್ಮ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಕೂಡ ಅವರು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಈ ಭಾಗದ ಜನಪ್ರಿಯ ಸಚಿವರ ಒಂದು ಹೆಸರನ್ನು ಕೂಡ ಹೆಚ್ಚಿಗೆ ಮೆರಗನ ಮಾಡ್ಲಿಕ್ಕೆ ಅವರು ಎಲ್ಲರೂ ಕಾರಣೀಭೂತರು ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಏನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಒಂದು ಕರ್ನಾಟಕ ಸರ್ಕಾರದ ಕರುನಾಡು ಕಂಡ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನೆಚ್ಚಿನ ಉಪಮುಖ್ಯಮಂತ್ರಿಗಳಂತ ಡಿಕೆ ಶಿವಕುಮಾರ್ ಸಾಹೇಬರು
ಈ ಭಾಗದ ಜನಪ್ರಿಯ ನಾಯಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಜವಳಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸಚಿವರಾದಂತಹ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರ ಆದಿಯಾಗಿ ಒಂದು ಶಕ್ತಿ ಯೋಜನೆಯ ಕಾರ್ಯಕ್ರಮ ಜರುಗಿ 2 ವರ್ಷ ಗತಿಸಿ ಹೋಯಿತು. ಈ ಒಂದು 2 ವರ್ಷದ ಒಂದು ಸಾಧನೆಯ ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಈ ಭಾಗದ ಜನಪ್ರಿಯ ಯುವ ಮುಖಂಡರು, ಆತ್ಮೀಯ ಸಹೋದರರಂತ ಕಲ್ಲುವಣ್ಣ ದೇಸಾಯಿ ಅವರೇ, ಹಾಗೂ ಗೌರವಾನ್ವಿತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತ ಚನ್ಮನ ಗಿಡಪ್ಗೋಳ್ ಅವರೇ, ಹಾಗೂ ಎಲ್ಲ ಗೌರವಾನ್ವಿತ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರೇ, ಹಾಗೂ ನಮ್ಮ ಗ್ಯಾರಂಟಿ ಯೋಜನೆಯ ಸರ್ವ ಸದಸ್ಯರೇ, ಹಾಗೂ ಕೋಲಾರ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೂ ಕೂಡ ಗ್ಯಾರಂಟಿ ಸಮಿತಿ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿನ 500 ಕೋಟಿ ಮಹಿಳೆಯರು ಒಂದು ಪ್ರತಿ ಮಹಿಳೆಯರಿಗೆ ಒಂದು ಕರ್ನಾಟಕದ ಉದ್ದಕ್ಕೂ ಫ್ರೀಯಾಗಿ ಅಡ್ಡಾಡುವಂತಹ ಒಂದು ಯೋಜನೆ, ಶಕ್ತಿ ಯೋಜನೆ ಜಾರಿಗೆ ಬಂದು 2 ವರ್ಷ ಆಯಿತು. 2 ವರ್ಷ ಸಾಧಿಸಿದ ಒಂದು ಯೋಜನೆ, ಒಂದು 500 ಕೋಟಿ ಮಹಿಳೆಯರು ಈ ಬಸ್ನಲ್ಲಿ ಫ್ರೀಯಾಗಿ ಅಡ್ಡಾಡಿದ್ದಾರೆ. ಅದೊಂದು ಸಂಭ್ರಮಾಚರಣೆಯ ಒಂದು ಉದ್ದೇಶ. ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರ ಒಂದು ಈ ಗ್ಯಾರಂಟಿ ಯೋಜನೆಗಳು ಸುಮಾರು ಒಂದು ನಮ್ಮ ಜಿಲ್ಲೆಗೆ ಒಂದು 3,005 ಕೋಟಿ ಒಂದು 5 ಗ್ಯಾರಂಟಿ ಯೋಜನೆಗಳ 3,005 ಕೋಟಿ ರೂಪಾಯಿಗಳ ವೆಚ್ಚವನ್ನು ನಮ್ಮ ಜಿಲ್ಲೆಯಲ್ಲೇ ಮಾಡಿದ್ದಾರೆ. ಅದಕ್ಕೆ ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಬಡವರ, ದೀನ ದಲಿತರ ಹಾಗೂ ನಿರ್ಗತಿಕರ ಒಂದು ಹಸನ ನನಸು ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಅಂತ ಹೇಳಿ ಇಷ್ಟಪಡ್ತೀನಿ ಬಂಧುಗಳೇ. ಯಾಕೆಂದ್ರೆ ಇಂತಹ ಯೋಜನೆಯನ್ನ ಕಡುಬಡವರಿಗೆ ಕೊಟ್ಟಂತ ಒಂದು ಸರ್ಕಾರ ಯಾವ್ದಾದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅದು ಕರ್ನಾಟಕ ಸರ್ಕಾರ ಅಂತ ಹೇಳಿ ಇಷ್ಟಪಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಿರಲ್ಲ. ಇನ್ನೂ ಹೆಚ್ಚಿನ ಒಂದು ಸಾಧನೆ ಈ ಸರ್ಕಾರಕ್ಕೆ ತಮ್ಮ ಎಲ್ಲ ಜನರ ಒಂದು ಸಹಾಯ ಹಸ್ತ ಹೀಗೆ ನಡೀತಾ ಇರಲಿ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮ ಕೋಲಾರ ಪಟ್ಟಣ ಅಭಿವೃದ್ಧಿಗೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಶ್ರಮ ವಹಿಸಿ ಅತಿ ಹಿಂದುಳಿದ ತಾಲೂಕಾಗಿತ್ತು, ಅದನ್ನು ಮುಂದುವರಿದ ತಾಲೂಕಾಗಿ ನಮ್ಮ ಶಿವಾನಂದ ಒಂದು ಇಚ್ಛಾಸಕ್ತಿಯಿಂದ ನಮ್ಮ ಬಸವಣ್ಣ ಬಾಗೇವಾಡಿ ಮತಕ್ಷೇತ್ರ ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆಮೇಲೆ ಆರೋಗ್ಯ ಎಲ್ಲ ರೀತಿಯಿಂದ ಒಳ್ಳೆಯ ಒಂದು ಕಾಲೇಜ್ ವ್ಯವಸ್ಥೆ ಕೊಟ್ಟಿದ್ದಾರೆ, ಶಿಕ್ಷಣ ವ್ಯವಸ್ಥೆ, ಆಮೇಲೆ ಹಾಸ್ಪಿಟಲ್ ಇದಾವೆ, ಒಳ್ಳೆಯ ರಸ್ತೆಗಳಿದಾವೆ. ಜಿಲ್ಲೆಯಲ್ಲೇ ಒಂದು ಅತ್ಯುತ್ತಮ ರಸ್ತೆ ಬಸವನಹಳ್ಳಿಯಲ್ಲಿ ಮಾತ್ರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅಂತ ಒಂದು ಶಿವಾನಂದ ಪಾಟೀಲ್ ಸಾಹೇಬರ ಒಂದು ಬರಬೇಕಾಗಿತ್ತು. ಒಂದು ಸಿಎಂ ಅವರ ಕಾರ್ಯಕ್ರಮ ಇರೋದ್ರಿಂದ ಅವರು ಬರಕ್ಕಾಗ್ಲಿಲ್ಲ. ಅದಕ್ಕೆ ನಾವು ಸ್ಥಳೀಯರು ಎಲ್ಲರೂ ಕೂತ್ಕೊಂಡು ಈ ವಿಜೃಂಭಣಾ ಆಚರಣೆಯನ್ನ ಮಾಡುತ್ತಿದ್ದೇವೆ. ಅದಕ್ಕೆ ತಾವೆಲ್ಲರೂ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಗ್ಯಾರಂಟಿ ಸಮಿತಿ ವತಿಯಿಂದ ಸರ್ಕಾರದ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಷ್ಟು ವೇಳೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.